RCB ಅಭಿಮಾನಿಗಳ ಹುಚ್ಚಾಟ ಹೆಂಗಿತ್ತು ಗೊತ್ತಾ ಅವತ್ತು? ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಪರಿಸರ ಹಾನಿ ಆಗ್ಬಿಟ್ಟಿದೆ, ಎಷ್ಟೋ ಮರ ಗಿಡಗಳನ್ನ ನಾಶ ಮಾಡಿಬಿಟ್ರು. ಅಂದ್ರೆ ಅಭಿಮಾನದು ಯಾವ ಲೆವೆಲ್ಗೆ ಹೋಗ್ಬಿಟ್ಟಿತ್ತು ಅಂತಂದ್ರೆ, ಕಬ್ಬನ್ ಪಾರ್ಕ್ ನಲ್ಲಿ ಮರ ಗಿಡಗಳು ಎಲ್ಲವೂ ನಾಶ ಆಗ್ಬಿಟ್ಟಿದ್ದಾವೆ. ಈ ಸಂಭ್ರಮಾಚರಣೆಗೆ ಬಂದಿದ್ದಂತಹ ಫ್ಯಾನ್ಸ್ ನಿಂದ ಹುಚ್ಚಾಟ ಮೆರೆದಿರೋದು. ಅದೊಂದು ವಿಡಿಯೋ ವೈರಲ್ ಆಗಿತ್ತು. ವಿರಾಟ್ ಕೊಹ್ಲಿ ವಿಧಾನಸೌಧದ ಮುಂದೆ ಇದ್ದಾಗ. ನಾನು ಹೇಳ್ತೀನಿ ಅದನ್ನ. ವಿಧಾನಸೌಧ ಮುಂಭಾಗ ಗೇಟ್ ಕೂಡ ಪೀಸ್ ಆಗ್ಬಿಟ್ಟಿದೆ. ನೂರಾರು ವರ್ಷಗಳ ಇತಿಹಾಸ ಇರುವಂತಹ ಮರಗಳು, ಅದರ ರೆಂಬೆ ಕೊಂಬೆಗಳ ಎಲ್ಲವೂ ಕೂಡ ಮುರಿದೋಗಿದ್ದಾವೆ. ನೋಡಿ, ವಿಧಾನಸೌಧದ ಮುಂಭಾಗ ಇದು. ಅಲ್ಲೂ ಒಂದಷ್ಟು ಜನ ಸ್ಲಿಪ್ಪರ್ಗಳನ್ನ ಬಿಸಾಕ ಹೋಗಿದ್ದಾರೆ. ಆಮೇಲೆ ಆ ಗೇಟು, ವಿಧಾನಸೌಧದ ಮುಂಭಾಗ ಇದ್ದಲ್ಲ, ಒಂದು ಗೇಟು ಗ್ರಿಲ್ಗಳು ಹಾಕಿರ್ತಾರೆ ಅಲ್ಲಿ ಸಪೋರ್ಟ್ಗೆ. ಆ ಗ್ರಿಲ್ ಅದು ನೋಡಿ ಹೆಂಗೆ ಮುರಿದೋಗ್ಬಿಟ್ಟಿದೆ ಅಂತ. ಇದಕ್ಕೆ ಕಾರಣ ಅವತ್ತು ಸೇರಿದಂತ ಅಭಿಮಾನಿಗಳ ಹುಚ್ಚಾಟ. ನೋಡಿ ಅಲ್ಲಿ ಅದೊಂದು ಕಂಬ ಬರುತ್ತೆ, ಅದೊಂದು ದೀಪದ ಕಂಬ, ಅದು ಅದ್ರ ಮೇಲೆ ಹತ್ತು ಕೂತಿದ್ದಾನೆ ಅವನು. ಆಮೇಲೆ ಅಲ್ಲಿ ಏನೇನು ಸಿಗುತ್ತೋ ಎಲ್ಲ ಹತ್ತು ಬಿಟ್ಟಿದ್ದಾರೆ. ಅಲ್ಲಿ ಹೈಕೋರ್ಟ್ ಮುಂಭಾಗದಲ್ಲಿ ಅಲ್ಲೊಂದು ಮರ ಇತ್ತು, ನೋಡಿ ಅಲ್ಲಿ ಆ ಮರದ ಮೇಲೆ ನಿಂತ್ಕೊಂಡು RCB ವಾಔಟ್ ತೋರಿಸ್ತಾ ಇರೋದು. ಇದನ್ನ ಇವನ್ ವಿರಾಟ್ ಕೊಹ್ಲಿ ಕೂಡ ಅಬ್ಸರ್ವ್ ಮಾಡ್ತಾರೆ. ವಿಧಾನಸೌಧದ ಮುಂಭಾಗ ಕೆಳಗಡೆ ಕೂತಿ ಸನ್ಮಾನ ಮಾಡ್ಕೋಬೇಕಾದ್ರೆ ತೋರಿಸ್ತಾರೆ ಅಲ್ಲಿ ಅವರ ಕೋ ಪ್ಲೇಯರ್ಸ್ಗಳು. ಟೀಮ್ ಡೇವಿಡ್ ತೋರಿಸ್ತಾರೆ, ನೋಡಿ ಅಲ್ಲಿ ಫ್ಯಾನ್ಸ್ಗಳು ಮರದ ಮೇಲೆಲ್ಲ ಹತ್ತಿದ್ದಾರೆ ಅಂತ. ನೋಡ್ತಾರೆ, ನಗಾಡ್ತಾರೆ. ಎರಡು ಥರ ನಗುನ ನಾವು ಅರ್ಥ ಮಾಡ್ಕೋಬಹುದು. ಬಟ್ ಈ ಹುಚ್ಚಾಟ ಬೇಕಿರಲಿಲ್ಲ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವರ್ಷಿತಾ ಲೈವ್ನಲ್ಲಿ. ವರ್ಷಿತಾ, RCB ಅಭಿಮಾನಿಗಳ ಹುಚ್ಚಾಟ ಅವತ್ತು ಹೆಂಗಿತ್ತು ಅಂತ ಹೇಳಿ ವಿಡಿಯೋಗಳೇ ಸಾಕ್ಷೀಕರಿಸ್ತಾ ಇದ್ದಾವೆ. ಎಷ್ಟೋ ಮರ ರೆಂಬೆ ಕೊಂಬೆಗಳೆಲ್ಲವೂ ಮುರಿದೋಗಿದೆ. ಹೆಂಗಿದೆ ಓವರ್ ಆಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ? ಓಕೆ, ಟೆಕ್ನಿಕಲ್ ಇಶ್ಯೂ, ಮತ್ತೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀನಿ. ನೋಡಿ ಅಲ್ಲಿ ಅವರ ಹುಚ್ಚಾಟಗಳು ನೋಡಿ, RCB ಅಭಿಮಾನಿಗಳ ಹುಚ್ಚಾಟ. ಅಭಿಮಾನ ಇರಬೇಕು, ಆದರೆ ಅದು ತುಂಬ ಅತಿರೇಕಕ್ಕೆ ಹೋಗಬಾರ್ದು. ಜೊತೆಗೆ ಮಾನವೀಯತೆಯನ್ನು ಸ್ವಲ್ಪನಾದರೂ ಉಳಿಸ್ಕೋಬೇಕು. ಅಲ್ಲಿ ಮಾನವೀಯತೆ ಅನ್ನೋದಿಲ್ಲ. ಸಿಗ್ಬದ್ದವ್ರನ್ನ ತುಳ್ಕೊಂಡು ಓಡಾಡಿದ್ದಾರೆ. ಮರ ಗಿಡಗಳು, ರೆಂಬೆ ಕೊಂಬೆಗಳು, ಅಲ್ಲಿ ಲೈಟ್ ಕಂಬ, ಅದ್ಯಾವುದೋ ಒಂದಷ್ಟು ಜನ ಬಸ್ ಮೇಲೆ ಹತ್ತಿದ್ದ, ಟೆಂಪೋ ಮೇಲೆ ಹತ್ತಿದ್ದಾವ ಒಂದಷ್ಟು ಜನ. ಇದೆಲ್ಲವೂ ಕೂಡ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಮಾಡೋದು, ಮರ ಗಿಡಗಳನ್ನ ನಾಶ ಮಾಡೋದು. ಬೇಕಿತ್ತ ಇದು? ನೋಡಿ ಅಲ್ಲಿ ಮರದ ಮೇಲೆ ನಿಂತ್ಕೊಂಡಿರೋದು ಅಷ್ಟು ಹೈಟ್ನಲ್ಲಿ. ಒಂದು ಪರಿಸರ ಹಾನಿ, ಮತ್ತೊಂದು ಹೆಚ್ಚು ಕಮ್ಮಿ ಆಗಿ ಅಲ್ಲಿಂದ ಮೇಲ್ಗಡೆಯಿಂದ ಬಿದ್ದಿದ್ರೆ ಅವ್ರ ಮನೆಗೆ ಆಸರೆ ಆತನ ಹುಚ್ಚಾಟ ನೋಡಿ. ಇಲ್ಲಿ ಸಾಮಾನ್ಯವಾಗಿ ಹುಚ್ಚಾಟ ನೋಡಿ ಹೆಂಗಿದೆ. ಪಕ್ಕದಲ್ಲಿ ತುಂಬಾ ಜನ ಪೊಲೀಸರು. ಬೇಕಿರಲಿಲ್ಲ ಇಂಥ ಹುಚ್ಚಾಟ. ಮಿನಿಮಮ್ ಏನಿಲ್ಲ ಅಂದ್ರೂ ಒಂದೊಂದು ಗೇಟ್ ಮುಂದೆ ಒಂದು 10 ರಿಂದ 10